ಜನಪರ ಉತ್ಸವ ಮಾತಾಡಿಲ್ಲ ಪಾಪ ಜಿಲ್ಲಾಧಿಕಾರಿ ಏನಿಲ್ಲ, ಅವರೆಲ್ಲರೂ ಮಾಹಿತಿ ಕೊಡ್ಬೇಕು ಕೊಟ್ಟು. ಇಲ್ಲಿ ಯಾರು ತಪ್ಪಾಗಿದೆ ಅಂದ್ರೆ ಆ ಒಂದು ಉತ್ಸವ ಮಾಡೋ ಸಮಿತಿ ಮಾಡಿದ್ರಲ್ಲ, ಆ ಸಮಿತಿ ಮಾಡಿರ್ತಕ್ಕಂಥ ಇಲ್ಲಿ ಕನ್ನಡ ಕಲ್ಚರ್ ಅಧಿಕಾರಿ ಯಾರಿದ್ದಾರೆ, ಆ ಕನ್ನಡ ಕಲ್ಚರ್ ಅಧಿಕಾರಿ ಅವ್ರ ಜವಾಬ್ದಾರಿ ತಗೊಂಡು ಈ ಜಿಲ್ಲೆಯ ಎಲ್ಲಾ ಶಾಸಕರನ್ನ ಒಗ್ಗೂಡಿಸಿಕೊಂಡು, ವಿಶೇಷವಾಗಿ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಶಾಸಕರು ಯಾರಿದ್ದಾರೆ 3 ಜನ. ಯಾಕಂದ್ರೆ ಇದು ಪರಿಶಿಷ್ಟ ಹಣದಲ್ಲಿ ಉಳಿದ ಹಣದಲ್ಲಿ ಮಾಡೋ ಕಾರ್ಯಕ್ರಮ ಆದ್ರಿಂದ, ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ್ರಿಂದ ಸ್ಥಳೀಯ ಶಾಸಕರನ್ನು ಬಳಸ್ಕೊಂಡು ಅವರ ಸಲಹೆಯನ್ನ ಪಡ್ಕೊಂಡು ಈ ಒಂದು ಕನ್ನಡ ಕಲ್ಚರ್ ಅಧಿಕಾರಿ ಜವಾಬ್ದಾರಿ ಕೆಲಸ ಮಾಡಿದಿದ್ರೆ ಈ ಕಾರ್ಯಕ್ರಮ ಮತ್ತಷ್ಟು ವಿಜೃಂಭಣೆಯಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಮನೆ ಮಾತಾಗ್ತಾ ಇತ್ತು. ಇವತ್ತು ಆ ಕನ್ನಡ ಕಲ್ಚರ್ ಅಧಿಕಾರಿ ತನ್ನ ಬೇಜವಾಬ್ದಾರಿಯಿಂದ ಇವತ್ತು ಪ್ರಚಾರ ಸರಿಯಾಗಿ ಆಗಲಿಲ್ಲ, ಎಲ್ಲ ಶಾಸಕರು ಕೂಡ ವಿಶ್ವಾಸ ತಗೊಳ್ಳಿಲ್ಲ. ಹಿಂಗಾಗಿ ಕಾರ್ಯಕ್ರಮದಲ್ಲಿ ಜನ ಬಹಳ ಕಡಿಮೆ ಇದ್ದರು, ಅನೇಕ ಗೊಂದಲಗಳಾಗಿದೆ, ಸರಿಯಾದ ಊಟದ ವ್ಯವಸ್ಥೆ ಇರಲಿಲ್ಲ ಮತ್ತು ಕಾರ್ಯಕ್ರಮವನ್ನು ಸರಿಯಾಗಿ ವ್ಯವಸ್ಥೆ ಮಾಡಿರಲಿಲ್ಲ. ಇವೆಲ್ಲವೂ ಕೂಡ ನೋಡ್ಕೋಬೇಕಾದಂಥವರು ಕನ್ನಡ ಕಲ್ಚರ್ ಅಧಿಕಾರಿ. ನಾನು ಕಚ್ಚಾಟ ಮಾತು ಇಲ್ಲವೇ ಇಲ್ಲಲ್ಲ. DCC ಬ್ಯಾಂಕು ತನಿಖೆ ಆಗೋದು ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ. ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ನಾವು ಮಾತು ಹೇಳಿಲ್ಲ. DCC ಬ್ಯಾಂಕ್ ಚುನಾವಣೆ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ, ಚುನಾವಣೆಯನ್ನು ಮಾಡಿ. ಯಾಕಂದ್ರೆ ಅದು 2 ವರ್ಷದಿಂದ ಒಂದು ಹೆಣ್ಣು ಮಗಳಿಗೆ 100 ರೂಪಾಯಿ ಸಾಲ ಕೊಡಕ್ ಆಗ್ತಾ ಇಲ್ಲ. ಇದು DCC ಬ್ಯಾಂಕು ಹಿಂದೆ ಸುಮಾರು ಲಕ್ಷಾಂತರ ಮಹಿಳೆಯರಿಗೆ 0 ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದ್ವಿ. ಇವತ್ತು 2 ವರ್ಷದಿಂದ ಸ್ಥಗಿತ ಆಗಿದೆ. ನಮ್ಮ ಉದ್ದೇಶ ನೀವು ಎನ್ಕ್ವೈರಿ ಮಾಡಿ, ಯಾರೇ ತಪ್ಪಿಸಾಗಿದ್ರು ಕೂಡ ಕ್ರಮ ಕೈಗೊಳ್ಳಿ, ಆದ್ರೆ ಚುನಾವಣೆ ಮಾಡಿ. ಇದು ಕೂಡ ಹಾಗೇನೆ, ಕೋಚಿಬಲ್ ಚುನಾವಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆಯ್ತು, DCC ಬ್ಯಾಂಕ್ ಹಗರಣ ತನಿಖೆ ಕೊಟ್ಟಿದ್ರಿ, ಇದು ತನಿಖೆ ಕೊಡಿ. DCC ಬ್ಯಾಂಕನ್ನ 2-3 ಬಾರಿ ತನಿಖೆ ಮಾಡಿಸಿದ್ದೀರಿ, ಮುತುವರ್ಜಿ ವಹಿಸಿ ಸಚಿವರುಗಳು ಕೂಡ. ಇದನ್ನು ಹಾಗೆ ಮಾಡಿ, ಮಲತಾಯಿ ಧೋರಣೆ ಮಾಡಬೇಡಿ. DCC ಬ್ಯಾಂಕ್ ತನಿಖೆ ಮಾಡಿದ್ರಲ್ಲ, ಇದನ್ನು ತನಿಖೆ ಮಾಡಿ. ಚುನಾವಣೆ ಎರಡನ್ನೂ ಮಾಡಿ. 2 ರೈತರ ಸಮಸ್ಯೆಗಳು, 2 ಬಡವರ ಸಮಸ್ಯೆಗಳು, ಒಂದು ಮಹಿಳೆಯರ ಸಹಾಯಕ ಸಮಸ್ಯೆಗಳು. ಚುನಾವಣೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ತರಾತುರಿಯಲ್ಲಿ ಚುನಾವಣೆ ಮಾಡೋದಕ್ಕೆ ಹೋಗಿ ಅಧಿಕಾರಿಗಳು ದಿಕ್ಕು ತಪ್ಪಿಸಿ ಲ್ಯಾಪ್ಸಸ್ ಮಾಡಬೇಡಿ. ಕಾನೂನು ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಮಾಡಿ ಸ್ವಾಗತ ಮಾಡ್ತೀವಿ. ಸ್ವಾಮಿ, ನಾನೊಬ್ಬ ಬಂಗಾರಪೇಟೆ ಶಾಸಕನಾಗಿದ್ದೇನೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯನ್ನ 3 ಭಾಗ ಹಂಚ್ಕೊಳ್ಳಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು? ಯಾರನ್ನ ಕೇಳಿ ಮಾಡಿದ್ರಿ? ಯಾವ ಜನರಲ್ ಬಾಡಿ ಮೀಟಿಂಗ್ ಪಾಸ್ ಆಯ್ತು? ಡಿಲಿಮಿಟೇಷನ್ ಮಾಡಬೇಕಾದಾಗ ಯಾವ ಜನರಲ್ ಬಾಡಿ ಮೀಟಿಂಗ್ ಕರೆದು ನೀವು ಅಲ್ಲಿ ತೀರ್ಮಾನ ತಗೊಂಡ್ರಿ ಹೇಳಿ. ಇದನ್ನ ಲ್ಯಾಪ್ಸಸ್ ಹೇಳ್ತಾ ಇದ್ದೀನಿ ನಾನು. ಏನು ತಪ್ಪುಗಳು ನಡೆದಿದೆ ಆ ತಪ್ಪುಗಳನ್ನ ಎನ್ಕ್ವೈರಿ ಮಾಡಿ. ಮತ್ತೆ ರಿಪೀಟ್ ಮಾಡ್ತೇನೆ, ಇವತ್ತು ಸೋಲಾರ್ ಫೆನ್ಸ್ ಹಾಕತಕ್ಕಂಥ ವಿಚಾರದಲ್ಲಿ ಯಾಕೆ ಸರ್ಕಾರದ ಅನುಮತಿ ತಗೊಂಡಿಲ್ಲ ನೀವು? 2ನೇದು ಎಮ್ಮಿಗೆ ಗೋಲ್ಡನ್ ಡೈರಿ, ಯಾರ್ದೋ ಲ್ಯಾಂಡು ಕಮರ್ಷಿಯಲ್ ಆಗಿದೆ, ತಗೊಂಡ್ರಿ, ಮಾಡ್ತಾ ಇದ್ದೀರಿ. ಯಾರೋ ಕಾಂಟ್ರಾಕ್ಟರ್ ಅವನು ಎಲಿಜಿಬಲ್ ಇಲ್ಲ, ಅವನು A1 ಮಾಡಿ ಕೆಲಸ ಕೊಟ್ಟಿದ್ದೀರಿ. ಇವತ್ತು ಅದು ಮುಂದೆ ಹೇಳ್ತೀನಿ ಅದೆಲ್ಲ.